ಅವತ್ ಬಿಟ್ಟೋಗೋನಾಗಿದ್ರೆ 2 ದಿನಕ್ಕೆ ಮಜಾ ಮಾಡ್ಬಿಟ್ಟು ಬಿಟ್ಟೋಗ್ಬೋದಾಗಿತ್ತು ಸರ್. ಕೈ ಎದ್ರೆ ನನ್ಗೋಸ್ಕರ ಅವರು ಸರ್ ಇಲ್ಲಿ ನೋಡಿ ಎಷ್ಟು ತಾವ ಇದೆಲ್ಲ ಮದ್ವೆ ಆಗ್ತಿ ಅಲೋ ನಿನ್ನಂತರ ಬೇಜನ್ ಜನ ನೋಡಿದೀನಿ ನೋಡಿಯಪ್ಪ. MG ರೋಡಲ್ಲಿ 1000 ಜನ ಇರ್ತಾರೆ ಅಂತವ್ರು ಮದ್ವೆ ಆಗ್ತೀನಿ ನಾನ್ ನೋಡಿದೀನಿ ಕಣೋ. ಎಲ್ಲರೂ ಮದ್ವೆ ಆಗಲ್ಲ, ಸುಮ್ನೆ ಟೈಮ್ ಪಾಸ್. ನನ್ ಫ್ರೆಂಡ್ಸ್ ಎಲ್ಲ ಹೇಳ್ತಾರ ಕಣೋ, ಬರೀ ಟೈಮ್ ಪಾಸ್ ಕಣೆ ಬಿಟ್ಬಿಡ್ತಾರ, ಆಮೇಲೆ ಯಾರು ಆಗಲ್ಲ ಅಂತ. ಅಲ್ಲ ಕಣೋ, ಟ್ರಾನ್ಸ್ಜೆಂಡರ್ನು ಮದ್ವೆ ಆಗ್ತಾರ ಕೇಳಿದ್ದೆ ನಾನು. ಏನೋ ಟ್ರಾನ್ಸ್ಜೆಂಡರ್ ತರ ಇಲ್ಲ ಈಗ, ಆಮೇಲೆ ಆಗ್ಲೇಬೇಕು. ಆಗ್ತೀಯಾ ಅಂತಂದ್ರೆ ನಾನು ಅದೇ ಆಗ್ತೀನಿ, ನನ್ ಮೇಲೆ ನನ್ ಗೋಪ ಐತಾ, ಮದ್ವೆ ಆಗೋಣ, ತಾಲಿ ಕಾಲುಂಗ್ರ ತಗೊಂಬೋಗ್ ಫಸ್ಟ್ ನೋಡೋಣ ಹೇಳ್ದೆ ಸರ್. ನಾನು ಹಿಂಗೆ ತಾಲಿ ಕಾಲುಂಗ್ರ ತೆಗಿಯಪ್ಪ ನೀನು, 4200 ರೂಪಾಯಿ ಇತ್ತು ಗ್ರಾಮು. ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಶಾರುಂಡಿ. ಹೇಳಿ ಮಾಡಿಸಿದ ಜೋಡಿಗಳು ಸಿಗೋದು ಚಪ್ಪಲಿಗಳಲ್ಲಿ ಮಾತ್ರ ಅಂತ ಯಾರೋ ದೊಡ್ಡವ್ರು ಹೇಳಿದಂತ ಮಾತು. ನೀವು ಈ ಮಾತನ್ನು ಕೇಳಿದಾಗ ಬದುಕಿನಲ್ಲಿ ಅದು ಬಹಳಷ್ಟು ಕಷ್ಟ ಸಾಧ್ಯ ಅಂತ ಅಂದುಕೊಳ್ತಾ ಇದ್ದೀರಿ. ಆದರೆ ಇವತ್ತು ನಾನು ನಿಮಗೆ ಆ ಥರದ ಒಂದು ಅಪರೂಪದ ಜೋಡಿಯನ್ನು ಪರಿಚಯ ಮಾಡಿಸ್ಕೊಡ್ತಾ ಇದ್ದೀನಿ. ಇಲ್ಲಿಯವರೆಗಿನ ಸಂಚಿಕೆಗಳಲ್ಲಿ ಇದೊಂದು ಸ್ಪೆಷಲ್ ಎಪಿಸೋಡ್ ಅಂತ ನಾನು ಭಾವಿಸ್ತೇನೆ. ಮಿಸ್ ಮಾಡದೆ ಈ ವಿಡಿಯೋನ ನೀವು ಕಂಪ್ಲೀಟಾಗಿ ನೋಡಲೇಬೇಕಾಗತ್ತೆ. ಯಾಕೆಂದರೆ ಬಹಳ ಜನಕ್ಕೆ ಬದುಕಿನ ಪ್ರೀತಿಯನ್ನೇ ಕಳೆದುಕೊಂಡ್ಬಿಟ್ಟಿದ್ದೀವಿ. ಆ ಜೀವನ ಪ್ರೀತಿ ಅಂದರೆ ಹೇಗಿರುತ್ತೆ ಅನ್ನೋದನ್ನು ಈ ಜೋಡಿಯನ್ನು ನೋಡಿ ಕಲಿಯಬೇಕಾಗತ್ತೆ ಸ್ನೇಹಿತರೆ. ಹಾಗಾಗಿ ನಾನು ಪದೇ ಪದೇ ಈ ಜೋಡಿಯನ್ನು ಪ್ರಶಂಸೆ ಮಾಡಲಿಕ್ಕೆ ಒಂದು ಅರ್ಥನೂ ಕೂಡ ಇದೆ. ಇಡೀ ಜೀವನದುದ್ದಕ್ಕೂ ಹೋರಾಟ ಮಾಡ್ತಾ ಇವತ್ತು 1 ಕೋಟಿ ಅರಮನೆಯ ಒಂದು ಪುಟ್ಟ ಮನೆಯನ್ನು ಕಟ್ಟಿಕೊಂಡು ಹೋರಾಟದ ಬದುಕನ್ನು ನಡೆಸಿ ಎಲ್ರಿಗೂ ಕೂಡ ಮಾದರಿಯಾಗಿರ್ತಕ್ಕಂಥ ಸಕ್ಸಸ್ಫುಲ್ ಸ್ಟೋರಿ ಅಂದರೆ ತಪ್ಪಾಗಲಿಕ್ಕಿಲ್ಲ. ಇವರ ಇಡೀ ಜೀವನ ಚರಿತ್ರೆನ ಇವತ್ತೊಂದು ಸಕ್ಸಸ್ ಸ್ಟೋರಿ ಅಂತ ಮಾಡಲಿಕ್ಕೆ ಇನ್ನೊಬ್ಬ ಪ್ರತಿಷ್ಠಿತ ಒಂದು ಕಂಪನಿ ಕಡೆಯಿಂದ ಒಂದು ವ್ಯಕ್ತಿ ಮುಂದೆ ಬಂದಿರೋದಿದೆಯಲ್ಲ, ಇವರು ಬದುಕಿದಂಥ ರೀತಿಗೆ ಅದು ಸಾಕ್ಷಿಯಾಗಿ ನಿಲ್ಲುತ್ತೆ. ಇವತ್ತು ಅವ್ರ ಮನೆ ಮುಂಭಾಗದಲ್ಲಿದ್ದೀನಿ, ಅವ್ರನ್ನ ಮಾತಾಡ್ಸೋಣ, ಅವರ ಇಡೀ ಜರ್ನಿಯನ್ನು ಮಾತಾಡೋಣ, ಅವ್ರು ಕಟ್ಟಿರ್ತಕ್ಕಂಥ ಆ AJ ಅಕಾಡೆಮಿಯನ್ನು ಕೂಡ ನಿಮಗೆ ತೋರಿಸ್ತೀನಿ, ಅವ್ರ ಸ್ಟೂಡೆಂಟ್ಸ್ನ ಮಾತಾಡ್ಸೋಣ. ಹೆಚ್ಚು ಮಾತನಾಡ್ಲಿಕ್ಕೆ ಹೋಗೋದಿಲ್ಲ, ನಾನು ನೇರವಾಗಿ ಅವ್ರ ಕುಟುಂಬಕ್ಕೆ ಹೋಗ್ತಾ ಇದ್ದೀನಿ ಅವ್ರನ್ನ ಮಾತಾಡಿಸ್ಲಿಕ್ಕೆ. ಭಾಳಷ್ಟು ಖುಷಿ ಆಗುತ್ತೆ ಸ್ನೇಹಿತರೆ. ಇದೇ ಅವ್ರ ಮನೆ. ಆದ್ಯ ಮೇಡಮ್, ಜಯರಾಮ್, ನಿಜಕ್ಕೂ ನಿಮ್ಮ ಜೋಡಿಯನ್ನು ನೋಡಿದ್ರೆ ಬಹಳಷ್ಟು ಖುಷಿ, ಅಂದರೆ ತುಂಬ ಖುಷಿ ಆಗುತ್ತೆ. ಈಗಾಗಲೇ ನಾನು ಕೂಡ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀನಿ. ಆರಂಭದಲ್ಲಿ ಹೇಗಿದ್ದೀರಾ ಆದ್ಯಮ? ಸೂಪರ್ ಸರ್. ಹೇಳ್ಬೇಕು ಅಂದ್ರೆ ಇಂಟರ್ವ್ಯೂ ಆದ್ಮೇಲೆ ಒಂಥರ ಹೊಸ ಚೈತನ್ಯ ಮೂಡಿದೆ. ಮತ್ತೆ ಇನ್ನಷ್ಟು ಸೋಲು ಗೆಲುವುಗಳನ್ನ ಎದುರಿಸ್ಬೇಕು, ಸಾಕಷ್ಟು ಬೆಳಿಬೇಕು ಅನ್ನೋ ಕುತೂಹಲ ನನ್ಗೆ ಉಂಟಾಗಿದೆ ಇವಾಗ. ಮತ್ತೆ ಇಂಟರ್ವ್ಯೂ ಕೊಟ್ಟ ಮೇಲೆ ನನ್ತನ ನನ್ಗ್ ಗೊತ್ತಾಗಿದೆ ಇವಾಗ. ಜೀವನದಲ್ಲಿ ಮುಂದೆ ಇನ್ನೇನ್ ಮಾಡ್ಬೋದು, ಹಂತವಾಗಿ ಹೇಗ್ ಬೆಳಿಬಹುದು, ತುಳಿಯೋರಿದ್ದಾಗ ಬೆಳೆಯೋದು ಯಾವಾಗ, ಅದೆಲ್ಲ ಹೊಸ ಹೊಸ ಕಾನ್ಸೆಪ್ಟ್ ಮುಖಾಂತರ ನಾನು ನಿಮಗೆ ಪರಿಚಯ ಮಾಡ್ಕೊಡ್ತೀನಿ. ಚೆನ್ನಾಗಿದ್ದೀನಿ ಸರ್, ನೀವ್ ಹೇಗಿದ್ದೀರಿ? ತುಂಬಾ ಚೆನ್ನಾಗಿದ್ದೀನಿ. ಹೇಗಿದೆ ಇಲ್ಲಿವರೆಗಿನ ನಿಮ್ಮ ಸ್ಟೋರಿ, ಜೊತೆಗೆ ಆದ್ಯ ಮೇಡಮ್ ಜೊತೆ? ತುಂಬಾ ಚೆನ್ನಾಗಿದೆ ಸರ್. 8 ವರ್ಷ, 8 ವರ್ಷದ ಈ ಜರ್ನಿ 8 ದಿವಸದ ತರ ಕಳೆದಿದೆ ನಮ್ಗೆ. ಕಷ್ಟ ಸುಖ ತುಂಬಾ ಬಂತು, ಬಟ್ ನಮ್ಮಿಬ್ಬರ ಮಧ್ಯೆ ಇರೋ ಪ್ರೀತಿ, ವಿಶ್ವಾಸ, ನಮ್ಮ ಒಂದು ಇದೇನಿದೆ ಬಾಂಡಿಂಗ್, ಇದ್ರಲ್ಲಿ ಆ 8 ವರ್ಷ ಅನ್ನೋದು 8 ನಿಮಿಷದ ತರ ಕಳೆದಿದ್ದೀವಿ ಅಷ್ಟೇ. ಅದೇ ಮೇಡಮ್, ನನಗೆ ಬಹಳಷ್ಟು ಖುಷಿ ಆಗೋದು ನೋಡಿ, ಎಲ್ರಿಗೂ ನಾವು ನೋಡಿದ ರೀತಿಯಲ್ಲಿ ಒಬ್ಬ ಟ್ರಾನ್ಸ್ಜೆಂಡರ್ ಅಂತ ಅಂದ್ರೆ ಎಲ್ರಿಗೂ ಒಂದು ತಲೆಯಲ್ಲಿ ಬರೋದು ಅವ್ರು ಬರೀ ಮಾಡ್ಲಿಕ್ಕೆ, ಜೊತೆಗೆ ಭಿಕ್ಷಾಟನೆ ಮಾಡ್ಲಿಕ್ಕೆ, ಈ ಥರದ್ರಲ್ಲೇ ನೋಡ್ತಾರೆ. ಅದನ್ನು ಮೆಟ್ಟು ನಿಂತು ಬಹಳ ಸಾಧನೆ ಮಾಡೋರು ಇದ್ದಾರೆ. ಆದರೆ ನಿಮ್ಮ ಕಮ್ಯುನಿಟಿಯಿಂದ ನೀವು ಹೊರತಾಗಿ ನಿಮ್ಮದೇ ಆದಂತ ಬದುಕು ಕಟ್ಕೊಳ್ಬೇಕಾದ್ರೆ ಬಹಳಷ್ಟು ಸವಾಲಿದೆ ಅಂತ ಅನ್ಕೊಳ್ತೀನಿ ನಾನು. ಹೌದು ಸರ್, ಬಹಳಷ್ಟು ಸವಾಲಿದೆ ಅನ್ನೋದಕ್ಕಿಂತ ಎಲ್ಲ ಎದುರಿಸ್ ಬಂದಿದ್ದೀರ ಅವ್ರು ನಾವು. ಯಾಕೆಂದ್ರೆ ಕಷ್ಟಗಳು ನೋಡಿದೀವಿ, ಮತ್ತೆ ಈ ಸೋಷಿಯಲ್ ವರ್ಕ್ ಬಂದ್ಮೇಲೆ ತುಂಬಾ ಜನ ಬಡವ್ರನ್ನ ನೋಡಿದೀವಿ, ಶ್ರೀಮಂತರನ್ನ ನೋಡಿದೀವಿ, ಕೆಲವೊಂದು ಹೇಳ್ಗೆನೂ ಕಂಡಿದೀವಿ, ಅದ್ರಲ್ಲಿ ಕೆಲವೊಂದು ಬೆದರಿಕೆಗಳ್ನು ಕಂಡಿದೀವಿ. ಎಲ್ಲ ಅನುಭವಿಸಿ ಈ ಮಟ್ಟಕ್ಕೆ ಬೆಳ್ದಿರೋದು. ಕೆಲವೊಂದು ಏನಂದ್ರೆ ಬೆಳಿಬೇಕು ಅಂದ್ರೆ 1000 ಜನ 1000 ತರ ಹೇಳ್ತಾರೆ, 1000 ಡಿಸಿಷನ್ ಇರುತ್ತೆ ಅವ್ರ ಮನ್ಸಲ್ಲಿ. ಇವಳಿಗೆ ಏನ್ ಹೆಲ್ಪ್ ಮಾಡ್ಬೇಕು, ಇವಳು ನಿಜವಾಗ್ಲೂ ಮಾಡ್ತಾಳ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡಿರ್ತಾರೆ. ನಾವೇನೋ ಒಂದ್ ಮಾಡಿ ತೋರಿಸ್ದಾಗ ತಾನೇ ಅವ್ರಿಗೆ ನಂಬಿಕೆ ಬರುತ್ತೆ. ಮಾಡಿದೀನಿ, ಇನ್ನು ಮಾಡೋದ್ ಸಾಕಷ್ಟಿದೆ, ಮಾಡೋಣ ಮುಂದೆ. ಅದೇ ಮೇಡಮ್, ನಿಮ್ಮ ಹಿನ್ನೆಲೆ ನನಗೆ ಗೊತ್ತಿಲ್ಲ ಆಕ್ಚುಲಿ. ನೋಡಿ, ಇದು ನೀವು ಈ ತರ ಟ್ರಾನ್ಸ್ಜೆಂಡರ್ ಕನ್ವರ್ಟ್ ಆಗಿದ್ದು ಯಾವಾಗ, ಏನು ಹೆತ್ತ, ಯಾವ ಊರಿನವ್ರು ನೀವು? ನಿಮ್ಮ ಹಿನ್ನೆಲೆ ಸರ್? ನಂದು ಬಂದು ಇದೇ ಊರು ಸ್ವಂತ, ನಾನು ಇದೇ ಊರಲ್ಲೇ ಇರೋದು, ಅಮ್ಮರ ಮನೆ ಎಲ್ಲ ಪಕ್ಕದ ರೋಡಲ್ಲೇ ಇರೋದು. ಹಂಗಾಗ್ಬಿಟ್ಟು ನಾನು ಇದೇ ಊರಲ್ಲೇ ಜೀವನ ಕಟ್ಕೊಂಡೆ. ನಮ್ಮ ಮನೆಯವ್ರದ್ದು ಬಂದು ಗಾಜ್ನವರು. ಅಲ್ಲಿಂದ ನಮ್ಮ ಮದ್ವೆ ಆದ ಜರ್ನಿ ನನ್ನ ಫಸ್ಟ್ ಹೇಳ್ಬೇಕು ಅಂದ್ರೆ ಚಲನವಲನಗಳು ಚೇಂಜ್ ಆಗಿದ್ದೆ, ನನ್ನ ಮನಸ್ಥಿತಿ ಚೇಂಜ್ ಆಗಿದ್ದು 7ನೇ ಕ್ಲಾಸ್ 7th ಅಲ್ಲೇ ಚೇಂಜ್ ಆಗಿತ್ತು. ಮೇ ಬಿ ತೋರ್ಸ್ಕೊಳಕ್ ಆಗಲ್ಲ 7ನೇ ಕ್ಲಾಸ್ ಇರ್ಬೇಕಾದ್ರೇನೆ. ಹಂಗೆ ಮುಂದೆ ಮುಂದೆ ಹೋಗ್ತಾ 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 ನಮಗ್ ನಾವ್ ಅನ್ಕೊಂತಾ ಇರ್ತೀವಿ, ಯಾವಾಗ ಸ್ಯಾರಿ ಹಾಕ್ತಿವಿ, ಡ್ರೆಸ್ ಮಾಡ್ಕೊಂತೀವಿ, ಲಿಪ್ಟಿಕ್ ಹಾಕ್ತಿವಿ, ನಮ್ಮಲ್ಲೇ ಕೆಲವೊಂದ್ ಗೊಂದಲಗಳು ಸೃಷ್ಟಿ ಆಗುತ್ತೆ. ಆದ್ರೆ ಮಾಡಕ್ ಸಾಧ್ಯ ಇರಲ್ಲ, ಯಾಕೆಂದ್ರೆ ಮನೇಲಿ ಇರ್ತಾರೆ, ಜನಗಳು ನೋಡ್ತಾರೆ, ಸಮಾಜದ ನಡುವೆ ಹೆಂಗ್ ಎದುರಿಸ್ಬೇಕು ಸಮಾಜನ ಏನೋ ಗೊತ್ತಾಗದೆ ಇರ್ಬೇಕಾದ್ರೆ ಬೇಡ ನಾವ್ ಹೆಂಗಿದೀವೋ ಹಂಗೆ ಇದ್ಬಿಡೋಣ, ಸ್ವಲ್ಪ ಕೆಲ್ಸ ಮಾಡ್ಕೊಂಡು ಹೋಗೋಣ ಅಂತ
ಅನ್ಕೊಂಡಿದ್ದೆ. ಆ ಟೈಮಲ್ಲಿ ನಮ್ಮ ಯಜಮಾನ್ರು ನನಗ್ ಪರಿಚಯ, ಎಲ್ಲ ಎಜುಕೇಶನ್ ಎಲ್ಲ ಮುಗೀತು, ಕೆಲ್ಸಕ್ಕೆ ಸೇರ್ಕೊಂಡು MG ರೋಡಲ್ಲಿ ಕೆಲಸ ಮಾಡ್ತಿದ್ದೆ ನಾನು. ಒಂದು ಐಫೈ ಒಳ್ಳೆ ಕಂಪ್ನಿ, ಒಳ್ಳೆ ಸಂಬಳ ಬರೋದು, ಹೆಂಗೋ ಎಂಜಾಯ್ಮೆಂಟ್ ಚೆನ್ನಾಗಿತ್ತು. ದಿನ ದುಡಿಯೋದು, ಖರ್ಚಿಗೆ ಸಾಕಾಗೋದು. ಹೆಂಗ ಅಲ್ಲಿ ಎಷ್ಟೇ ಸಂಬಳ ಬಂದ್ರು ಆರಾಮಾಗಿ ಉಡಾಯಿಸಿನು. ಅಲ್ಲ ನೋಡಿ, ನಾನು ನಿಮ್ಮನ್ನ ವಿಶೇಷ ವನಿತೆ ಅಂತ ಹೇಳಿ ಕರಿತೀನಿ. ನೋಡಿ, ಬಹಳ ಜನ ಕೆಲಸ ಸಿಗೋದೇ ಕಷ್ಟ ಅಂತಾರ. ಆ ಸಂದರ್ಭದಲ್ಲಿ ನೀವು MG ರೋಡಲ್ಲಿ ಕೆಲಸ ಗಿಟ್ಟಿಸ್ಕೊಂಡಿದ್ರಿ. ಹೌದು ಸರ್. ಏನು ಅಂದ್ರೆ ನಾನು ಆ ಕಾಲದಲ್ಲಿ ಐಬ್ರೋ ಎಲ್ಲ ಮಾಡ್ಸಿವಿ. ನನ್ನ ಮನೆಯಿಂದ ನಮ್ಮಪ್ಪ ಅಮ್ಮ ಇದ್ರು ಕೂಡ ಐಬ್ರೋ ಮಾಡೋದಾಗ್ಲಿ, ಲಿಫ್ಟಿಕ್ ಹಾಕೋದಾಗ್ಲಿ, ಆಲ್ಮೋಸ್ಟ್ ಹುಡುಗಿ ತರನೇ ಆಟಿಟ್ಯೂಡ್ ಬೆಳೆಸ್ಕೊಂಡ್ಬಿಟ್ಟಿದ್ದೆ. ನನ್ನ ಮನೇಲಿ ಇರ್ತಾನೆ ಆಟಿಟ್ಯೂಡ್ ಚೇಂಜ್ ಆಗ್ತಾ ಹೋಗೋದು. ಇವಾಗ ಒಂದು ತಿರುಪತಿಗೆ ಹೋಗ್ಬೇಕು ಅಂದ್ರೆ ನನ್ನ ಮೆಂಟಾಲಿಟಿ ಏನು, ಫ್ರೆಂಡ್ಸ್ ಜೊತೆ ಎಲ್ಲ ಹೋಗ್ಬೇಕು, ಯಾರು ಏನ್ ಅನ್ಕೊಂತಾರ ಅದೆಲ್ಲ ಬೇಡ. ಚಿಕ್ಕದು ಚಡ್ಡಿ ಹಾಕ್ಬೇಕು, ದೊಡ್ಡ ದೊಡ್ಡ ಹೀಲ್ ಸ್ಲಿಪ್ಪರ್ ಹಾಕ್ಬೇಕು, ಸರ ಮ್ಯಾಚಿಂಗ್ ಸರ ಹಾಕ್ಬೇಕು, ಅದಕ್ಕೆ ಮ್ಯಾಚಿಂಗ್ ಏನೋ ಒಂಥರ ಮಣಿಗಳು ಬರುತ್ತೆ, ಅದನ್ನ ಸುತ್ಕೋಬೇಕು, ಏನೇನೋ ನನ್ನ ಗೊಂದಲಗಳು. ನಾನು ಹೋಗಿದ್ದೀನಿ, ತಿರುಪತಿಗೆ ಹೋಗಿದ್ದೀನಿ, ಫ್ರೆಂಡ್ಸ್ ಜೊತೆ ಹೋಗಿದ್ದೀನಿ, ಒಂದ್ 7-8 ಜನ ಫ್ರೆಂಡ್ಸ್ ಹೋಗಿದ್ದೀವಿ. ಚಿಕ್ಕ ಚಡ್ಡಿಲಿ ನಾನು ತಿರುಪತಿ ಬೆಟ್ಟ ಹತ್ತಿದ್ದೀನಿ ಎಂಟರ್. ಅಲ್ಲಿ ಯಾರು ಏನ್ ಅನ್ಕೊಂತಾರ ಅದೆಲ್ಲ ಬೇಡ ನನ್ಗೆ. ನಾನು ಏನೋ ನನ್ನ ಅನ್ಕೊಂಡಿದ್ದು ನಾನು ಮಾಡ್ತಾ ಇದ್ದೀನಿ ಅನ್ನೋ ಒಂದು ಖುಷಿ ನನ್ಗಷ್ಟೇ. ನೋಡಿ, ಯಾರೋ ಇನ್ನೊಬ್ರು 100 ತರ ನಮ್ ಬಗ್ಗೆ ಯೋಚನೆ ಮಾಡ್ತಾರೆ ಅಂದಾಗ ನಾವು ಆತರ ಬದುಕಕ್ ಆಗಲ್ಲ. ಅದನ್ನ ಬಿಡ್ಬೇಕು. ನಾನ್ ಜೀವನದಲ್ಲಿ ಯಾವ ರೀತಿಯಾಗಿ ಒಳ್ಳೆ ರೀತಿಯಾಗಿ ನಾನು ಜೀವನ ಅನುಭವವನ್ನು ಪಡಿತಾ ಇದೀನಿ ಅಂದ್ರೆ ಅದಕ್ಕಿಂತ ದೊಡ್ಡದು ಇನ್ನೇನಿಲ್ಲ. ಹೌದು ಸರ್. ಏನ್ ಗೊತ್ತಾ ಸರ್, 1000 ಜನ 1000 ಮಾತಾಡ್ಕೊಳ್ಳಿ, ನಾವ್ ಅದಕ್ಕೆ ತಲೆ ಕೊಡ್ಲಿಲ್ಲ ಅಂದ್ರೆ, ಅದ್ರ ಬಗ್ಗೆ ಯೋಚನೆ ಮಾಡ್ಲಿಲ್ಲ ಅಂದ್ರೆ ನಮ್ಮ ಮುಂದೆ ಹೋಗೋದ್ ನಾವ್ ಹೋಗ್ತೀವಿ ಅಂತ ಕಾನ್ಫಿಡೆಂಟ್ ಇರುತ್ತೆ ನಮ್ಗೆ. ಯಾರೋ ಏನೋ ಅಂದ್ರು, ಅಯ್ಯೋ ಅವ್ನೇನೋ ನಾಳೆ ದಿನ ನಾನು ಅನ್ಬಿಡ್ತಾನೆ ಅಂತ ಹೇಳಿ ಮುಜುಗರ ಪಟ್ಕೊಂಡು ಒಳಗ್ ಕೂತ್ಕೊಂಡ್ರೆ ನಾವ್ ಸಾಧನೆ ಮಾಡಕ್ ಎಲ್ಲ ಆಗುತ್ತೆ ಸರ್. ಈ ಸಾಧನೆ ಅಂತ ಬಂದಾಗ 1000 ಅಡೆತಡೆಗಳು ಬರುತ್ತೆ. ಎಲ್ಲ ದಾಟ್ಕೊಂಡು ಹೋದಾಗೆ ತಾನೇ ಸಾಧನೆ ಮಾಡಕ್ ಸಾಧ್ಯ. ತಿನ್ನಕ್ ಅನ್ನ ಇರಲ್ಲ ಕೆಲವೊಬ್ರು. ಈಗ ಕೆಲವೊಬ್ರೇನ್ ನನ್ಗೆ ಇರ್ಲಿಲ್ಲ. ಕಾಲಕ್ರಮೇಣ ನಾವು ಈ ಅಭಿವೃದ್ಧಿ ಕಂಡಿದೀವಿ ಅಂದ್ರೆ ನಮ್ಮಿಬ್ರು ಶ್ರಮ. ಕೆಲವೊಬ್ರು ಹೇಳ್ಬಹುದು, ಅವಳ ಗಂಡ ಏನೋ ಅವಳ ಹತ್ರ ದುಡ್ಡಿರೋದ್ ನೋಡ್ಬಿಟ್ಟು ಬಂದಿದ್ದಾನೆ ಅಂತ. ದುಡ್ಡಿರೋದ್ ನೋಡಲ್ಲ ಬಂದಿರೋದ್ ನನ್ ಗಂಡ, ನನ್ನ ಪ್ರೀತಿ ನೋಡಿರೋದ್ ನನ್ ಗಂಡ ನನ್ ಜೊತೆ. ಅವನ ಹತ್ರ ದುಡ್ಡಿತ್ತು, ನನ್ನ ಹತ್ರ ದುಡ್ಡಿತ್ತು ಅನ್ನೋದಲ್ಲ. ನಮ್ಮ ಹತ್ರ ಇಬ್ರು ನಾವು ಬರ್ಬೇಕಾದ್ರೆ ಏನು ತಂದಿಲ್ಲ. 100 ರೂಪಾಯಿ ನನ್ ಫ್ರೆಂಡ್ ಕೊಟ್ಟಿದ್ ದುಡ್ಡಲ್ಲಿ ಬಂದವ್ರು ನಾವು. ಅವತ್ ಬಿಟ್ಟೋಗೋನಾಗಿದ್ರೆ 2 ದಿನಕ್ಕೆ ಮಜಾ ಮಾಡ್ಬಿಟ್ಟು ಬಿಟ್ಟೋಗ್ಬೋದಾಗಿತ್ತು. 1000 ಜನ 1000 ಹೇಳ್ತಾರೆ ಸರ್, ಅವ್ರ ಬಗ್ಗೆ ನಾನ್ ತಲೆ ಕೆಡ್ಸ್ಕೊಳಲ್ಲ. ನೋಡಿ ಸ್ನೇಹಿತರೆ, ಇದು ನೆಲಮಂಗಲದಲ್ಲಿ ಇರ್ತಕ್ಕಂಥ ಬಾಡಿಗೆ ಮನೆ. ಇವ್ರಿಗೆ ಈಗಾಗಲೇ ಒಂದು ವಿಲ್ಲಾ ಕಟ್ತಾ ಇದಾರೆ. ಅದನ್ನು ನಾನು ನಿಮಗೆ ಪರಿಚಯ ಮಾಡ್ಕೊಡ್ತೀನಿ. ಆರಂಭದಲ್ಲಿ ನಾನು ಜಯರಾಮ್ ಅವ್ರನ್ನ ಕಂಗ್ರಾಚುಲೇಟ್ ಮಾಡ್ತೀನಿ ಸರ್. ಯಾಕೆ ಅಂದ್ರೆ ನೋಡಿ, ಪ್ರೀತಿ ಅದನ್ನೆಲ್ಲವನ್ನು ಮೀರಿದ್ದು. ಬಹಳ ಜನ ನಿಮ್ಮ ಜೋಡಿಯನ್ನು ವಿಶೇಷವಾಗಿ ನೋಡ್ತಾ ಇರದೆ ಜಯರಾಮ್ ಅವರು ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂಡಿರೋದು ಅದೇ ಒಂದು ಬಹಳ ಜನಕ್ಕೆ ವಿಶೇಷ ಅಂತಾನು ಅನಿಸ್ತಾ ಇದೆ. ಅದಕ್ಕೆ ನಾನು ನಿಮ್ಮನ್ನ ಮೊದಲು ಧನ್ಯವಾದ ಅರ್ಪಿಸ್ತೀನಿ. ಸೊ ನಿಮ್ ಪರಿಚಯ ಆಗಿದ್ದೆ ಹೇಗೆ ಅನ್ನೋದೇ ಕುತೂಹಲ ನನಗೆ. ಸರ್, ನಾನು ಒಂದು ಫಂಕ್ಷನ್ಗೆ ಹೋಗಿದ್ದೆ KR ಪುರಂ ಹತ್ರ. ನಾನು ಅವ್ರ ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಅಲ್ಲಿ ಗಿಫ್ಟ್ ತಗೊಳಕ್ಕೆ ಅಂತ ಒಂದು ಗಿಫ್ಟ್ ಸೆಂಟರ್ಗೆ ಹೋಗಿದ್ದೆ. ಅದೇ ಅಂಗಡಿಗೆ ಇವಳು ಬಂದಿದ್ಲು. ತುಂಬಾ ಮಾಡ್ರನ್. ಫಸ್ಟ್ ಇವ್ರು ನನ್ನ ಮೆಜೆಸ್ಟಿಕ್ ಅಲ್ಲಿ ನೋಡಿದ್ದಾರೆ. ತುಂಬಾ ಮಾಡ್ರನ್ ಮೆಜೆಸ್ಟಿಕ್ ಅಲ್ಲಿ ನೋಡಿ, ಅಲ್ಲಿಂದ ನಾನು ಯಾವ ಗಿಫ್ಟ್ ಅಂಗಡಿಗೆ ಹೋದ್ನೋ ಅದೇ ಗಿಫ್ಟ್ ಅಂಗಡಿಗೆ ಇವಳು ಬಂದಿದ್ಲು ವಿತ್ ಫ್ರೆಂಡ್ಸ್. ಇವರು ನಾನು ಸಿಂಗಲ್ ಅವಾಗ. ಅಂದ್ರೆ ನಿಮ್ಮ ಕಮ್ಯುನಿಟಿ ಫ್ರೆಂಡ್ಸ್ ಅಥವಾ ನಾರ್ಮಲ್ ಫ್ರೆಂಡ್ಸ್? ನಾರ್ಮಲ್ ಫ್ರೆಂಡ್ಸ್. ಓಕೆ. ನಾನು ಅದೇ ಅಂಗಡಿಗೆ ಹೋದೆ. ನಾರ್ಮಲ್ ಅಂದ್ರೆ ಕಮ್ಯುನಿಟಿನೇ ಎಲ್ಲ, ನಾವು ಅದೇ ಗ್ರೂಪ್ ಗೆ ಹೋಗ್ತಿದ್ದು. ಓಕೆ ಓಕೆ. ನಾನು ಅದೇ ಫಂಕ್ಷನ್ಗೆ ಹೋಗ್ತಾ ಇದ್ದೆ. ಸೇಮ್ ಗಿಫ್ಟ್ ಅಂಗಡಿಗೆ ಇಬ್ರು. ಇವ್ರ ಟೀಮ್ ಫುಲ್, ನಾನು ಒಬ್ಬನೇ ಹೋದೆ. ನಾನು ಗಿಫ್ಟ್ ಪ್ಯಾಕ್ ಮಾಡಿಸ್ದೆ. ಗಿಫ್ಟ್ ನೇಮ್ ಮೇಲೆ ಅವ್ರ ನೇಮ್ ಬರೆಸ್ದೆ. ಗೊತ್ತಾಯ್ತು, ಅಪ್ಪಿ ನಮ್ ಜೊತೆಗೆ ನೀನು ಬಾ ಹೋಗೋಣ ನಾವು ಬಸ್ಸಲ್ಲಿ ಅಂತ. ನಾನ್ ಬಸ್ಸಲ್ಲಿ ಬರಲ್ಲ, ವಜ್ರದಲ್ಲಿ ಬರೋದ್, ನಾನು AC ಬಸ್ಸಲ್ಲಿ, ನೀವು ಹೋಗ್ರಿ. ಇವ್ರಿಗೆ ಏನ್ ಗೊತ್ತಾ, ಬಿಲ್ಡಪ್, ನಾನ್ ದೊಡ್ಡ ಬಸ್ಸಲ್ಲೇ ಬರೋದು ಅನ್ನೋ ಒಂದು ಘನತೆ. ಸರಿ, ಆದ್ರೆ ಅವ್ರು ಓಡಾಡ್ತಿದ್ದ ಅಂಕೆ ಅಂತೆ. ಆಮೇಲೆ ಸರಿ ಅಂತ ಹೇಳಿ ಆ ಫಂಕ್ಷನ್ಗೆ ಹೋದ. ಇದು ಎಷ್ಟನೇ ವಯಸ್ಸಲ್ಲಿ ಸರ್? ನನ್ಗೆ ಅವಾಗ 21 ಇರ್ಬೋದು. ನಿಮ್ಗೆ? ನಂಗೆ 1 ವರ್ಷ ಅಷ್ಟೇ ಹೆಚ್ಚು ಕಮ್ಮಿ. 21 ಇರ್ಬೋದು. ಸರಿ ಅಂತ ಹೇಳಿ ಆ ಫಂಕ್ಷನ್ಗೆ ಹೋದೆ. ಅಂದ್ರೆ ನನಗ್ ಗೊತ್ತಿಲ್ಲ ಇವಳು ಅದೇ ಫಂಕ್ಷನ್ಗೆ ಬರ್ತಾಳೆ ಅಂತ. ನಾನ್ ಗಿಫ್ಟ್ ತಗೊಳ್ಳೋ ಅಂಗಿಗೆ ಬಂದ್ಲು, ಅಲ್ಲಿ ನೋಡ್ದೆ. ಸರಿ, ಅದೇ ಫಂಕ್ಷನ್ಗೆ ಹೋದೆ. ಅದೇ ಫಂಕ್ಷನ್ಗೆ ಇವಳು ಬಂದ್ಲು. ನಾನಂದೆ, ಅಯ್ಯೋ ಅವ್ರಪ್ಪ ಕುಬೇರ ಬಾರೆ, ಇವೊಂದೊಂದು ಬಿಲ್ಡಪ್, ನಾವು ಟ್ರೈನಲ್ಲಿ ಹೋಗೋಣ, ಅವ್ನು ಹೋದ್ರೆ ಹೋಗ್ತಾನೆ, ಅವನೇನ್ ಅದೇ ಫಂಕ್ಷನ್ಗೆ ಬರ್ತಾವನೆ, ನಮ್ ಜೊತೆ ಟ್ರೈನಲ್ಲಿ ಬರಲ್ವ ಅಂತ ಹೊಟ್ಬಿಟ್ಟ ನಾವು. ಬಟ್ ಆದ್ಮೇಲೆ ಇವ್ರು ಅದೇ ಫಂಕ್ಷನ್ಗೆ ಬಂದಿದ್ದಾರೆ. ಅಲ್ಲಿ ಹೋದೆ ಆ ಫಂಕ್ಷನ್ಗೆ. ಸೇಮ್ ಫಂಕ್ಷನ್ಗೆ ಬಂದ್ಲು. ನೋಡ್ದೆ, ಹೋಗಿದ್ನಲ್ಲ ಫಂಕ್ಷನ್, ಅವ್ರನ್ನ ವಿಚಾರಿಸ್ದೆ ಫಸ್ಟ್ ಯಾರು ನಂಬರ್ ಬೇಕು ಅಂತ. ಯಾರು ನಂಬರ್ನ ಕೊಡ್ಲಿಲ್ಲ ಅವಾಗ. ಅಪ್ಪಿ ಹೋಗು, ನೀನು ಹೋಟ್ಲಲ್ಲಿ ಸರ್ವರ್ ಮಾಡ್ತೀರ, ಅವಳು ಸರ್ವರ್ ಕೆಲಸ ಮಾಡ್ತೀರ ನೀನು. ಅವಳು ಒಂದ್ಸರಿ ಹೋಟ್ಲಿಗೆ ಹೋದ್ರೆ 500,000 ಟಿಪ್ಸ್ ಕೊಡವಳು ಅವಳು. ಫ್ರೆಂಡ್ಸ್. ಯಾಕೆಂದ್ರೆ ನಾನು ಆ ಜಮಾನದಲ್ಲೇನೆ ತುಂಬಾ ಚೆನ್ನಾಗಿದ್ದೆ ನಾನು. ಯಾಕೆಂದ್ರೆ ನನ್ಗೆ ಸ್ಲೀವ್ಲೆಸ್ ಗಳು ಹಾಕ್ಬೇಕು, ಒಳ್ಳೊಳ್ಳೆ. ಸರ್, ನಾನು ವರ್ಕ್ ಮಾಡ್ಬೇಕಾದ್ರೆ ಸ್ಲೀವ್ಲೆಸ್ ಹಾಕೊಂಡು ಆ ಡಾಲರ್ಸ್ ಎಲ್ಲ ಹಾಕೊಂಡು ಹೋಗಿದ್ದೀನಿ. ಈಗೂ ನನ್ ನೆನಪು, ನನ್ನ ಡಾಲರ್ಸ್ ಎಲ್ಲ ಇದಾವೆ ನೋಡಿ. ಆ ತರದ್ದು ತಲೆ ಹಾಕೊಳ್ಳೋದು. ಅಲ್ಲಿ ತಲೆ ಇದೆ, ತಿರುಗಿಸಿ, ಅದು ತಲೆ ತಿರುಗಿಸಿ. ಒಂಥರ ಪ್ಲೇ ಬಾಯ್ ತರ ಎಲ್ಲ ಕೋಳಿಗೆ ಹಾಕೊಂಡು ಒಂಥರ ಆ ತರ ಹಾಕೋಬೇಕು. ಆಮೇಲೆ
ಕಿವಿಗಳು ಚುಚ್ಚಿಸ್ಬೇಕು ಪೂರ್ತಿ ನನ್ಗೆ. ಯಾರು ಏನ್ ಅನ್ಕೊಂತಾರೆ, ಕಂಪ್ನಿಲಿ ಏನ್ ಅನ್ಕೊಂತಾರೆ, ಲೇಡೀಸ್ ಎಲ್ಲ ಇದಾರೆ ಏನ್ ಅನ್ಕೊಂತಾರೆ ಆಮೇಲೆ ನೋಡೋಣ. ಆಲ್ರೆಡಿ ಅವ್ರಿಗೆ ಗೊತ್ತಿತ್ತು ನನ್ ಕಣ್ಗೆಲ್ಲ ಐಲಾಶು ಐಲೈನರ್ ಎಲ್ಲ ಹಾಕೊಂಡ್ ಹೋಗ್ತಿದ್ದೆ, ಐಬ್ರೋ ಮಾಡಿಸ್ತಿದ್ದೆ, ಲೈಟ್ ಆಗಿ ಐಬ್ರೋ ಓಡಿಸ್ತಿದ್ದೆ. ಆಲ್ರೆಡಿ ಮಾತಾಡೋದಂಗೆ ಇತ್ತು, ಟಾಕ್ ಲೇಡೀಸ್ ತರನೇ ಮಾತಾಡಿವ್ನು. ಓಕೆ, ಅವ್ರು ಅಡ್ಜಸ್ಟಬಲ್ ಆಗಿದ್ರು. ಅಯ್ಯೋ ಇವ್ಳು ಹಿಂಗೆ ಇರೋದೇ, ನೀನ್ ಇರೋದೇ ಹಿಂಗ. ನನ್ಗೇನ್ ಪ್ರಾಬ್ಲಮ್ ಏನು ಆಗ್ತಿರ್ಲಿಲ್ಲ ಹೇಳ್ಬೇಕು ಅಂದ್ರೆ. ಆನಂದ್ ಅಂತ ಇತ್ತು, ಚೆನ್ನಾಗಿ ನೋಡ್ಕೊಳ್ಳೋರು, ತುಂಬಾ ಖುಷಿ ಆಗೋದು ಹೇಳ್ಬೇಕು ಅಂದ್ರೆ. ಒಂದ್ 3 ವರ್ಷ ಕೆಲಸ ಮಾಡಿದೆ ಅಲ್ಲೂ ಯಾರ್ದು ತಲೆನೋವಿರ್ಲಿಲ್ಲ. ಆಮೇಲೆ ಆ ನಂತರದಲ್ಲಿ ಇವರು ಭೇಟಿ ಅದಾದ್ಮೇಲೆ ಸರ್ ಫಂಕ್ಷನ್ ಎಲ್ಲ ಮುಗೀತು, ನಂಬರ್ ಕೇಳ್ದೆ ಸಿಕ್ಲಿಲ್ಲ. ನಾನ್ ಫಂಕ್ಷನ್ಗೆ ಹೋಗಿದ್ನಲ್ಲ, ಆ ಫಂಕ್ಷನ್ ಅವ್ರೊಂದು ಗ್ರೂಪ್ ಕ್ರಿಯೇಟ್ ಮಾಡಿದ್ರು. ಆ ಗ್ರೂಪ್ ನನ್ನ ನಂಬರ್ ಆಡ್ ಮಾಡಿದ್ರು. ಇವಳು ಮತ್ತೆ ಇವಳ ಫ್ರೆಂಡ್ ಇಬ್ರು ಕ್ಲೋಸ್ ಫ್ರೆಂಡ್ಸ್. ಅವಾಗ ಇಬ್ಬರು ಫೋನ್ ವಾಟ್ಸ್ಆಪ್ ಡಿ ಪಿಲಿ ಇಬ್ಬರದು ಫೋಟೋ ಇತ್ತು. ಸೇಮ್ ಡಿ ಪಿ, ಇವಳ ನಂಬರ್ ಅಲ್ಲೂ ಸೇಮ್ ಡಿ ಪಿ. ಅವಳ ನಂಬರ್ ಅಕ್ಕ ತಂಗಿ ಅಂತ ಕರೆಯೋರು, ಎಲ್ಲ ದೊಡ್ಡ ನಂದಿ ಚಿಕ್ಕ ನಂದಿ ಅಂತ ಕರೆಯೋರು. ಆ ನಂಬರ್ ಫಸ್ಟ್ ಫೋನ್ ಮಾಡಿದೆ, ನೀನು ಫಂಕ್ಷನ್ ಬಂದಿದ್ದಲ್ಲ ಅಪ್ಪಿ, ಯಾರು ನೀನು ಫೋನ್ ಕಟ್ ಮಾಡು ಅಂತ. ಸರಿ ಆಯ್ತು ಇಲ್ಲ ಅಂತ ಅಂದ್ಬಿಟ್ಟು ಆಮೇಲೆ ಸೆಕೆಂಡ್ ನಂಬರ್ ತಗೊಂಡು ಇವಳಿಗೆ ಫೋನ್ ಮಾಡಿದ್ದು. ಇವಳಿಗೆ ಫೋನ್ ಮಾಡಿ ಅಲ್ಲಿಂದ ಶುರುವಾದ ನಮ್ ಜರ್ನಿ ಇವತ್ತು ಹಿಂಗ್ ನಿಂತಿದ್ದು. ನಾನ್ ಟೈಮ್ ತಗೊಂಡೆ ಸರ್. ಇವರು ಫೋನ್ ಮಾಡಿದ ತಕ್ಷಣ ನಾನ್ ಕೆಲ್ಸ ಮಾಡ್ತಿದ್ನಲ್ವಾ, ಇಲ್ಲ ಅಪ್ಪಿ ನನ್ಗೆ ಇದೆಲ್ಲ ಇಷ್ಟ ಇಂಟ್ರೆಸ್ಟ್ ಇಲ್ಲ, ನನ್ಗೆ ಮದ್ವೆಲೆಲ್ಲ ಆಸಕ್ತಿ ಇಲ್ಲ. ಯಾಕೆಂದ್ರೆ ನಮ್ಮ ಮನೆಯಲ್ಲೂ ತುಂಬಾ ಜೋರಿದ್ದಾರೆ, ಮತ್ತೆ ನನ್ಗೆ ಅದೆಲ್ಲ ಕಾಳಜಿ ಇದೆ, ಫ್ಯಾಮಿಲಿ ಅಂದ್ರೆ ಭಯ ಆಗುತ್ತೆ ನನ್ಗೆ. ಇದೆಲ್ಲ ಮದ್ವೆ ಅಂದ್ರೆ ಹೆಂಗೆ ಆಟೋಮೆಟಿಕ್ ಮದ್ವೆ ಅಂದ್ರೆ ಏನು ತಮಾಷೆನಾ, ಆಗಲ್ಲ ಅಪ್ಪಿ, ಒಂದ್ ಸ್ವಲ್ಪ ಟೈಮ್ ಕೊಡು ನೋಡೋಣ, ಈಗ ಕಟ್ ಮಾಡಿ ಫೋನ್, ನಾನು ಫ್ರೀ ಆದ್ರೆ ಮಾಡ್ತೀನಿ. ಮತ್ತೆ ಬಿಡ್ಲಿಲ್ಲ ಅವ್ರು ಸತತವಾಗಿ ಕಾಲು ವಾರ ಮುಂದಕ್ಕೆ ತಳ್ಕೊಂಡೋದೆ. ಒಂದ್ ವಾರ ಆದ್ಮೇಲೆ ಸರಿ ಹೇಳಪ್ಪಿ ಏನ್ ಸಮಸ್ಯೆ ನಿಂದು, ಮದ್ವೆ ಆಗ್ತೀಯ ಅಲೋ, ನಿನ್ನಂತರ ಬೇಜನ್ ಜನ ನೋಡಿದೀನಿ ನೋಡಿಯಪ್ಪ, MG ರೋಡಲ್ಲಿ 1000 ಜನ ಇರ್ತಾರೆ ಅಂತವ್ರು ಮದ್ವೆ ಆಗ್ತೀನಿ. ನಾನ್ ನೋಡಿದೀನಿ ಕಣೋ, ಎಲ್ಲರೂ ಮದ್ವೆ ಆಗಲ್ಲ, ಸುಮ್ನೆ ಟೈಮ್ ಪಾಸ್. ನನ್ ಫ್ರೆಂಡ್ಸ್ ಎಲ್ಲ ಹೇಳ್ತಾರ ಕಣೋ, ಬರೀ ಟೈಮ್ ಪಾಸ್ ಕಣೆ, ಬಿಟ್ಬಿಡ್ತಾರ, ಆಮೇಲೆ ಯಾರು ಆಗಲ್ಲ ಅಂತ. ಅಲ್ಲ ಕಣೋ, ಟ್ರಾನ್ಸ್ಜೆಂಡರ್ನು ಮದ್ವೆ ಆಗ್ತಾರ ಕೇಳಿದ್ದೆ ನಾನು. ಏನೋ ಟ್ರಾನ್ಸ್ಜೆಂಡರ್ ತರ ಇಲ್ಲ ಈಗ, ಆಮೇಲೆ ಆಗ್ಲೇಬೇಕು, ಆಗ್ತೀಯಾ ಅಂತಂದ್ರೆ, ನಾನು ಅದೇ ಆಗ್ತೀನಿ, ನನ್ ಮೇಲೆ ನನ್ ಗೋಪ್ ಐತಾ, ಮದ್ವೆ ಆಗೋಣ, ತಾಲಿ ಕಾಲುಂಗ್ರ ತಗೊಂಬೋಗ್ ಫಸ್ಟ್ ನೋಡೋಣ ಹೇಳ್ದೆ ಸರ್. ನಾನು ಹಿಂಗೆ ತಾಲಿ ಕಾಲುಂಗ್ರ ತೆಗಿಯಪ್ಪ ನೀನು, 4200 ರೂಪಾಯಿ ಇತ್ತು ಗ್ರಾಮು. ಆ ಟೈಮಲ್ಲಿ ತಾಲಿ ಕಾಲುಂಗ್ರಕ್ ದುಡ್ಡು ಹಾಕುದ್ರಿ ಇವ್ರು. ನಾನೇನಂದೆ, ಫೋನ್ ಪೇ ಮಾಡಿದ್ರಿ ಇವ್ರು ನನ್ ಮೇಲೆ. ನಾನು ಯಾರಂತ ಗೊತ್ತಿಲ್ಲ, ಒಂದೇ ದಿನ ನೋಡಿರೋದು, ವಿಡಿಯೋ ಕಾಲ್ ಇಲ್ಲ ಏನಿಲ್ಲ, ಬರೀ ಫೋನ್ 2 days 3 days ಮಾತಾಡಿದ್ದಷ್ಟೇ. ಫೋನ್ ಪೇಗೆ ಅಮೌಂಟ್ ಹಾಕ್ರು 18,000 ರೂಪಾಯಿ. ತಾಳಿ ಕಾಲುಂಗ್ರ ಎಲ್ಲ ನಾನೇ ತೆಗ್ದೆ. 6,000 ರಿಸಲ್ಟ್ ಮಾಡಕ್ 6,000 ದುಡ್ಡು ಹಾಕಿದ್ರು. ಕಾನ್ಫಿಡೆಂಟ್ ಅವ್ರಿಗೆ ಮಾಡ್ತಾಳೆ ಅಂತ, ನನ್ ಮೇಲೆ ಅದೇನ್ ನಂಬಿಕೆನೋ ಅದು ಗೊತ್ತಿಲ್ಲ ನನ್ಗೆ. ಆಮೇಲೆ 6,000 ದುಡ್ಡು ಹಾಕಿದ್ಮೇಲೆ ಅದೊಂದು ಮೋಸ ಆಗೋಯ್ತು. ದುಡ್ಡು ಯಾರೋ ಮಾಡ್ಕೊಡ್ತೀನಿ ರಿಸಲ್ಟ್ ಅಂತ ಹೇಳ್ಬಿಟ್ಟು ಒತ್ಕೊಂಡ್ ಹೊರಟೋದ್ಲ ಅವಳೊಬ್ಳು. ಆಮೇಲೆ ತಿರ್ಗಾ ಏನ್ ಮಾಡಿದ್ರು, ಹೇಳ್ದೆ ಅಪ್ಪಿ ಹಿಂಗ್ ದುಡ್ಡು ಹೊತ್ಕೊಂಡ್ ಹೋಗ್ಬಿಟ್ಲು ಕಣೋ ಅವಳು, ನೀನ್ ಯಾಕೆ ಕೊಡಕ್ ಹೋಗಿದ್ದೆ, ನೀನೇ ಹೋಗ್ಬೇಕು ತಾನೇ ಹೆಸರು ಗುಡುಗೆ, ಈಗ ಯಾವ ಡೇಟ್ಗೆ ಸಿಗುತ್ತೆ ಅಂತ ಅಂದ್ರು. ಅಯ್ಯೋ ಡೇಟ್ ಏನಪ್ಪಿ, ಈಗ ಲಾಕ್ ಡೌನ್ ಬೇರೆ ಬರಂಗೈತೆ, ಕೊಳ್ಳೇಗಾಲದ ಹತ್ರ ಲಾಕ್ ಡೌನ್ ಬರೋ ಟೈಮು, ಏನಪ್ಪಿ ಇವಾಗ ಮಾಡೋದು ಅಂತ ಅಂದಿದ್ಕೆ ಅಪ್ಪಿ ಅಂತಾನೆ ಮಾತಾಡ್ತಿದ್ದು. ಆಮೇಲೆ ಇಲ್ಲ ದುಡ್ಡು ಹಾಕ್ತೀನಿ, ಹೋಗ್ ಮಾಡ್ಬಿಡು ಫಸ್ಟ್, ನನ್ಗೆ 22ನೇ ತಾರೀಕು ಮದ್ವೆ ಡೇಟ್ ಇರೋದು, ಇನ್ನು ಬೇಗ ಆಗ್ಬೇಕು, ಹಿಂದಕ್ಕೆ ಹಾಕೋ, ಬೇಡ ಮುಂದೆ ಡೇಟ್ ಬೇಡ. ಯಾಕೆ ಬೇಡ ಮುಂದ್ಲು ಡೇಟು, ನಾನ್ ಕಾಯಕ್ಕಾಗಲ್ಲ, ಮದ್ವೆ ಆದ್ರೆ ಇವಾಗೆ ನಿಮ್ಮ ಅಮ್ಮನ ಜೊತೆ ಮಾತಾಡ್ಸ ಆಮೇಲೆ ನೋಡೋಣ ಅಂತೆ ನಾನು. ಆಮೇಲೆ ಸರಿ ನಮ್ಮ ಅತ್ತೆ ಜೊತೆ ಎಲ್ಲ ಮಾತಾಡ್ಸಿದ್ರು. ಮತ್ತೆ ಸಂಭಾಷಣೆ ನಡೀತು. ನಮ್ಮ ಅತ್ತೆ ನಂಬಂಗೆ ಇಲ್ಲ, ನೀನ್ ಹುಡುಗಿನೇ ಅಂತ. ನಮ್ಮ ಅತ್ತೆ ಅಯ್ಯೋ ಅಮ್ಮ ವಿಡಿಯೋ ಕಾಲ್ ಮಾಡು, ನಾನು ಹುಡುಗಿ ಎಲ್ಲ ಟ್ರಾನ್ಸ್ಜೆಂಡರ್. ಸರಿ ಮತ್ತೆ ನಂಬಂಗೆ ತುಂಬಾ ಚೆನ್ನಾಗಿದೆ ಫೋಟೋಸ್, ನಂದು ಹುಡುಗನಾಗಿದ್ದ ಫೋಟೋಸ್ ನ ಕಳಿಸ್ತೀನಿ ನಿಮ್ಗೆ ನೋಡಿ. ಆಮೇಲೆ ಇಲ್ಲಮ್ಮ ನಾನು ವಾಯ್ಸ್ ಇರೋದಿಲ್ಲ ಅದೇ ತರ ಕಳ್ಸ್ಕೊಡ್ತೀನಿ ನೋಡಿ, ಹುಡುಗಿ ತರನೇ ವಾಯ್ಸ್ ಬಂದೈತಿ ಅಂದ್ರೆ ಹುಡುಗಿ ಅನ್ಕೋಬೇಡಿ, ನನ್ ಹುಡುಗಿ ಎಲ್ಲ ಅಂತ ನಾನು ಇರೋದು ಹೇಳಿದೆ, ಸತ್ಯ ಬಿಚ್ಚಿಟ್ಟೆ. ಮತ್ತೆ ಇನ್ನೇನ್ ಮಾತಾಡ್ಲಿಲ್ಲ. ಹೌದಾ ನಿಜಾನಾ, ಸರಿ ಹೋಗು ಆಯ್ತು, ಅವ್ನ ಕೈ ಕೊಡ್ ಫೋನು ಅಂತ. ಕಾನ್ಫರೆನ್ಸ್ ಅಲ್ಲಿ ಇದ್ದೋ, ನಾನು ಕಾರಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದೆ ನಮ್ಮ ಅಮ್ಮರ ಮನೇಲಿ. ಇವರು ಕಾನ್ಫರೆನ್ಸ್ ಹಾಕಿದ್ರು. ಮಾತಾಡದ್ಮೇಲೆ ಇವರೆಲ್ಲ ಬಿಡಿಸಿ ಹೇಳಿದಾರೆ ಹಿಂಗಿಂಗೆ, ನಾನು ಅವಳನ್ನೇ ಆದ್ರೆ ಆಗೋದು. ಸರಿ ನಮ್ಮ ಅತ್ತೆ ಹೇಳಿದ್ ಒಂದೇ ಮಾತಂತೆ, ಅವ್ರನ್ನೇ ಕೇಳಿ ಅಷ್ಟು ಇಷ್ಟಪಡ್ತಿದ್ದಿ, ನಾನು ಅವಳನ್ನೇ ಆಗೋದು, ಇಲ್ಲ ಅಂದ್ರೆ ಆಗಲ್ಲ, ನಾನು ಮದ್ವೆನೇ ಆಗಲ್ಲ, ಹಿಂಗೆ ಇರ್ತೀನಿ, ನೀನ್ ನಾನೇ ಆಗು ಅಷ್ಟೇ. ಅದೇ ಲಾಸ್ಟ್ ಸರ್. ಆದ್ಯ ಮೇಡಮ್ ಅವ್ರ ಪ್ರೀತಿಲಿ ಬೀಳೋದಕ್ಕಿಂತ ಮುಂಚೆ ಯಾರು ಹುಡುಗಿಯರನ್ನು ಪ್ರೀತಿಸಿಲ್ಲ. ಅಂದ್ರೆ ಎಜುಕೇಶನ್ ಮುಗಿತಿದ್ದಂಗೆ ಕೆಲಸ ಸರ್ ಇವ್ರದ್ದು. ಕಾಲೇಜ್ ಟೈಮ್ ಅಲ್ಲಿ ಚಿಲ್ಲಿ ಪಲ್ಲಿಗಳ ಜೊತೆ ಆಟ ಆಡಿರ್ಬೋದು. ಫುಲ್ಲು ನಾನು ತುಂಬಾ ಇಷ್ಟಪಟ್ಟು ನನ್ನ ಲೈಫ್ ಅಲ್ಲಿ ಅದು ಫಸ್ಟ್ ಟ್ರೂ ಲವ್ ಅಂದ್ರೆ ಸರ್. ಇಷ್ಟ ಅನ್ನೋದ್ಕಿನ್ನ ಇವರು, ನಾನು ತಿರುಪತಿಗೆ ಹೋದಾಗ ಮದ್ವೆ ಕ್ಯಾನ್ಸಲ್ ಮಾಡ್ಕೊಬಿಟ್ಟೆ, ಎಲ್ಲ ಇದ್ ಮಾಡ್ದು. ಇವರು ಮದ್ವೆನ ಹಿಂದಕ್ಕೆ ಹಾಕು ಅಂತ, ನಾನು ಆಗಲ್ಲ ಹಿಂದಕ್ಕೆ ಹಾಕಕ್ಕೆ, ಡೇಟ್ ಏನಾಯ್ತು, ನಾನು ಇನ್ನು ಬ್ಲೌಸ್ ಎಲ್ಲ ಹೊಲ್ಸಿಲ್ಲ, ಸೇರೆ ಅದೆಲ್ಲ ರೆಡಿ ಮಾಡ್ಕೋಬೇಕು ಅಂತ ನಾನು. ಯಾಕೆಂದ್ರೆ ನಮ್ಮ ಅಮ್ಮರ ಮನೇಲಿ ಇದ್ದೀನಿ, ಅದೆಲ್ಲ ತರಕ್ ಆಗಲ್ಲ. ಅಯ್ಯೋ ರಾಮ, ಬಳೆಪೇಟೆಲಿ ಹೋಗಿ ಒಂದು ಕಷ್ಟ, ಮದ್ವೆ ದಿನ
ಒಂದ್ ಕೈ ಬಳೆ ತೊಟ್ಕೊಂಡಿದೀನಿ, ಒಂದ್ ಕೈ ತಟ್ಕೊಂಡಿಲ್ಲ, ಬೇಡ ಕತೆ 10:30 ಆದ್ರೂ ಇವ್ರಿಗೆ ಸೂಟ್ ತರಕ್ ಹೋಗಿದೀವಿ, ಸೂಟ್ ಹೊಲ್ದಿಲ್ಲ ಇನ್ನು. ಅಯ್ಯೋ ಪಡ್ಬಾರ್ದು ಪಾಡೆಲ್ಲ ಪಟ್ಟಿದೀವಿ ನಾವು ಮದ್ವೆ ದಿನ. ಅದ್ರಲ್ಲಿ ಸರ್ ಇನ್ನೊಂದು ಇವಳು ಏನಂದ್ಲು, ಫ್ರೆಂಡ್ಸ್ ಯಾರೇನಂದ್ರು ಅಪ್ಪಿ ಮದ್ವೆ ಬೇಡ ಬಿಡು ಸದ್ಯಕ್ಕೆ ಕ್ಯಾನ್ಸಲ್ ಮಾಡ್ತೀನಿ ಬೇಡ ಅಂದ್ಲು. ಹೌದಾ, KR ಪುರಂ ರೈಲ್ವೆ ಸ್ಟೇಷನ್ ಹತ್ರ ಇದ್ದೀನಿ, ತಲೆ ಕೊಡ್ತೀನಿ. ಅದು ಗೊತ್ತು ಸರ್, ನಿಜ. ಅವ್ರೇ ನನ್ಗೆ ಹೇಳಿದ್ದದು. ನನ್ ಫ್ರೆಂಡ್ ಎಲ್ಲ ಹೇಳಿದ್ರು, ಅಮ್ಮ ಅವ್ನ್ ಸೈಕೋ ಇದ್ದಂಗ ಅವ್ನಿ, ಅವ್ನ್ ನಿಜ ಮಾಡ್ತಾನೆ ನೋಡಿ, ನೀನ್ ತುಂಬಾ ಹಚ್ಕೊಂಡ್ಬಿಟ್ಟವನು, ಅವನು ಮದ್ವೆ ಆಗ್ಬಿಡು ಅವನು ಅಂತ ಹೇಳಿದ್ರು. ಆಯ್ತಪ್ಪ, ತಿರುಪತಿಯಿಂದ ಬತ್ತಿದ್ದಂಗೆ ಒಂದ್ ವಾರದಲ್ಲಿ ಮದ್ವೆ ಆಗೋಣ ಆಯ್ತು ಅಂತ ಒಪ್ಕೊಂಡು ಎಲ್ಲರ ಸಮ್ಮುಖದಲ್ಲಿ ಮದ್ವೆ ಆಗೋಯ್ತು. ಭರ್ಜರೆಗೆ ರೆಡಿ ಆಗೇ ಹೋಯ್ತು, ಮದ್ವೆ ಏನ್ ರೆಡಿ, ಗಂಡು ರೆಡಿ. ಅವ್ರಿಗೆ ಸರ್ ಅವರು ಒಪ್ಪಿ ಬಟ್ಟೆ ತೆಗೆದಿದ್ದು ಯಾವ್ದು ಇಲ್ಲ ಮದ್ವೆಲಿ, ಎಲ್ಲ ನಾನೇ ತೆಗ್ದಿರೋದು. ಸೂಟ್ ಇಂದ ಹಿಡ್ದು ಪ್ರತಿಯೊಂದು ಅವ್ರ ಕಾಲ್ಗೆ ಹಾಕ ಶೂ ಇಂದ ಹಿಡ್ದು ಎಲ್ಲ ನಾವೇ. ದುಡ್ಡೆಲ್ಲ ಕಳ್ಸೋರ್ ಇವ್ರು. ಅವಾಗ ಇನ್ನೂ ನನ್ಗೆ ಬ್ಯಾಂಗ್ಳೂರ್ ಹೊಸ್ದು, ಎಲ್ಲ ನಾವು ಹೋಗ್ಬೇಕು ಅಂದ್ರೆ ಓಲಾದಲ್ಲಿ ಲೊಕೇಶನ್ ಹಾಕೊಬೇಕು, ಓಲಾದಲ್ಲೇ ಕ್ಯಾಬಲ್ಲಿ ಓಡಾಡ್ತಿದ್ದು. ನನ್ಗಿನ್ನ ಬ್ಯಾಂಗ್ಳೂರ್ ಹೊಸ್ತು. ಅವಾಗ ಹೇಳ್ತಿದ್ದೆ, ಎಲ್ಲ ಹೋಗ್ಬೇಕೀಗ, ನಾನು ಹಸಿರುಗುಡು ರೆಸಾರ್ಟ್ ನೋಡಕ್ ಹೋಗ್ಬೇಕು. ಸರಿ ಆಯ್ತು ಹೋಗು. ಇನ್ನೊಂದು ಇದ್ರಲ್ಲಿ ಏನ್ ಗೊತ್ತಾ, ಆ ಫಂಕ್ಷನ್ ಅಲ್ಲಿ ನೋಡಿದ್ ನಾನು 4 ತಿಂಗಳ ಗ್ಯಾಪ್, ಒಂದು ದಿನಕ್ಕೆ ಮೀಟ್ ಮಾಡ್ಲಿಲ್ಲ ಮಿಡ್ಲಲ್ಲಿ. ಆಗೋವರೆಗೂ ಸರ್ ರಿಸೆಪ್ಷನ್ ನಾನು ಬಂದೆ, ಅವತ್ತೇ ನೋಡಿದ್ದು. ನನ್ಗೆ ಅವ್ರ ಕಣ್ಣಲ್ಲಿ ನೀರು ರಿಸೆಪ್ಷನ್ ಫಸ್ಟ್ ಟೈಮ್ ಟ್ರೈನ್ ಅಲ್ಲಿ ನೋಡಿ, ಆ ಫಂಕ್ಷನ್ ಅಲ್ಲಿ ನೋಡಿದ್ರಲ್ಲ, ನೋಡಿ ಮೀಟ್ ಮಾಡಿಲ್ಲ. ನನ್ಗೆ ಅದೆಲ್ಲ ಇಷ್ಟ ಇರಲಿಲ್ಲ. ಮಾತಾಡಿದ್ರೆ ನೀನ್ ವಿಡಿಯೋ ಕಾಲ್ ಮಾಡ್ಬೇಡ. ಮತ್ತೆ ನಾನು ಅಂಗಳ ಪರಮೇಶ್ವರಿಗಳ್ಟೆ ಟ್ರೈನ್ ಅಲ್ಲಿಗೆ ಬಂದಿದ್ರು, ಅವತ್ತು ಜಗಳ ಆಡ್ದೆ, ನೀನು ಹೋಗ್ಬಿಡು ವಾಪಸ್, ನಾನು ಏನ್ ನೋಡ್ತೀನಿ ಅಂದ್ರೆ ನಾನು ನಿಜವಾಗ್ಲೂ ಹೋಗ್ತೀನಿ ವಾಪಸ್, ಮನೆಗೆ ಹೋಗ್ತೀನಿ ಅಂತ. ಅವತ್ತು ಕೂಡ ನೋಡ್ಲಿಲ್ಲ, ವಾಪಸ್ ಹೋದ್ರು ಅವರು ಬಗ್ನಿ ರೆಸಾರ್ಟ್ಗೆ ಕೆಲ್ಸಕ್ಕೆ ಹೋದ್ರು. ಫ್ರೆಂಡ್ ಮನೆ ಬರ್ತ್ಡೇ ನೋಡಿದ್ದು ನಾನು, ನೆಕ್ಸ್ಟ್ ನೋಡಿದ್ದೇನೆ ಮದ್ವೆಲಿ ರಿಸೆಪ್ಷನ್ ಅಲ್ಲಿ. ಇದೇನೋ ಪೂರ್ವ ಜನ್ಮದ ಅನುಬಂಧ ಅಲ್ಲ. ನೋಡಿ, ನೀವ್ ಯಾರು ಇಲ್ದೆ ನನಗೆ ಆದ್ಯನೇ ಬೇಕು ಅಂತ ಪಟ್ಟಿಡಿದು ಕುತ್ಕೊಳ್ಳೋದಿದೆಯಲ್ಲ, ಎಲ್ಲೋ ನೀವು ಸರ್ ಕೈಯೆಲ್ಲ ಕುಯ್ಕೊಂಡಿದ್ದಾರೆ ನನಗೋಸ್ಕರ ಅವರು. ಸರ್ ಇಲ್ಲಿ ನೋಡಿ ಎಷ್ಟು ತಾವ ಇದೆಲ್ಲ ಅಷ್ಟು ಮಾಡ್ರನ್ ಆಗಿದ್ಲು. ಇಷ್ಟ ಆಯ್ತು ಸರ್ ನನ್ಗೆ